ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು 62ಕ್ಕೆ ಏರಿಕೆಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಏನಿದೆ ಈ ಒಂದು ಬೇಡಿಕೆ, ಸರ್ಕಾರ ಏನ್ ಹೇಳ್ತಾ ಇದೆ ಮತ್ತು ಇದರಿಂದ ಯಾವ ರೀತಿಯಾದಂತಹ ಲಾಭ ಸರ್ಕಾರಿ ನೌಕರರಿಗೆ, ಎಸ್ಪೆಷಲಿ ನಿವೃತ್ತರಾಗ್ತಾ ಇರುವಂತಹ ನೌಕರರಿಗೆ ಸಿಗಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ನಾವು ಪಡೆಯೋಣ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಾವು ಡೇ ಟು ಡೇ ನೀಡ್ತಾ ಇರ್ತೇವೆ. ಸೊ ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ನೀವು ಆಲ್ರೆಡಿ ನೋಡ್ತಾ ಇರೋ ಹಾಗೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನ 62ಕ್ಕೆ ಏರಿಸುವ ಬಗ್ಗೆ ಚಿಂತನೆ ಅಂತ ಹೇಳಲಾಗ್ತಾ ಇದೆ. ಸಂಪೂರ್ಣ ನಿಯಮಗಳು, ನೌಕರರ ಬೇಡಿಕೆ ಮತ್ತು ಸರ್ಕಾರದ ನಿಲುವಿನ ನಡುವೆ ಸಮಗ್ರ ವಿಶ್ಲೇಷಣೆ ಅಂತ. ಪ್ರಸ್ತುತ ನಿವೃತ್ತಿಯ ವಯಸ್ಸು ಏನಿದೆ ಅಂತ ನೀವು ನೋಡೋದಾದ್ರೆ, ಪ್ರಸ್ತುತ ಇದು ಇರುವಂತದ್ದು 60 ವರ್ಷ ಮಾತ್ರ. ಇದು ಪ್ರಸ್ತುತವಾಗಿ ನೀಡ್ತಾ ಇರುವಂತಹ ಒಂದು ಹಾಲಿ ಕರ್ನಾಟಕದಲ್ಲಿನ ಒಂದು ನಿಯಮ ಇದೆ. ಸೊ ಕರ್ನಾಟಕದಲ್ಲಿನ ಹಾಲಿ ನಿಯಮ ಏನ್ ಹೇಳುತ್ತೆ ಅಂದ್ರೆ, ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಕಡ್ಡಾಯವಾಗಿ 60 ವರ್ಷಗಳಾಗಿದೆ. 2008ರಲ್ಲಿ ಹಿಂದಿನ BS ಯಡಿಯೂರಪ್ಪ ನೇತೃತ್ವದ ಸರ್ಕಾರವು ನೌಕರರ ನಿವೃತ್ತಿ ವಯಸ್ಸನ್ನ 58 ವರ್ಷಗಳಿಂದ 60 ವರ್ಷಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಿತ್ತು. ಅಂದಿನಿಂದ ಇದೇ ನಿಯಮ ಜಾರಿಯಲ್ಲಿದೆ. ನೋಡಿ, ಮೊದಲು 58 ವರ್ಷ ಇತ್ತು, ಅದನ್ನ ಇನ್ಕ್ರೀಸ್ ಮಾಡಿ 60 ವರ್ಷ ಮಾಡಲಾಗಿದೆ. ಇವಾಗ ಅದನ್ನ 62 ವರ್ಷಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂತ ಸರ್ಕಾರಿ ನೌಕರರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಏನ್ ಹೇಳಲಾಗ್ತಾ ಇದೆ ಅಂತ ನೀವು ನೋಡೋದಾದ್ರೆ, ಸೊ ಮೊಟ್ಟ ಮೊದಲನೇದಾಗಿ ಜೀವಿತಾವಧಿ ಹೆಚ್ಚಳ ಅಂತ. ಆರೋಗ್ಯ ಸೌಲಭ್ಯಗಳ ಸುಧಾರಣೆಯಿಂದಾಗಿ ಭಾರತೀಯರ ಸರಾಸರಿ ಜೀವಿತಾವಧಿ ಈಗ 72 ವರ್ಷಗಳಿಗೆ ಏರಿಕೆಯಾಗಿದೆ. ಹೀಗಾಗಿ 60ರ ನಂತರವೂ ಕೆಲಸ ಮಾಡುವ ಸಾಮರ್ಥ್ಯ ನೌಕರರಿಗೆ ಇರಲಿದೆ ಅಂತ ಹೇಳ್ತಿದ್ದಾರೆ. ಅಪಾರ ಅನುಭವ ಇರುವುದರಿಂದ ಅದನ್ನ ಬಳಸಿಕೊಳ್ಳಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಹಿರಿಯ ಅಧಿಕಾರಿಗಳ ಸುದೀರ್ಘ ಆಡಳಿತಾತ್ಮಕ ಅನುಭವ ಸರ್ಕಾರಕ್ಕೆ ಲಾಭದಾಯಕ. ಅವರ ಮಾರ್ಗದರ್ಶನದಲ್ಲಿ ಯೋಜನೆಗಳ ತ್ವರಿತ ಅನುಷ್ಠಾನ ಸಾಧ್ಯ ಎಂಬುದು ಪ್ರಮುಖ ವಾದವಾಗಿದೆ. ಅದಾದ್ಮೇಲೆ ನೆರೆಹೊರೆಯ ಮಾದರಿ ಅಂತ ಹೇಳ್ತಿದ್ದಾರೆ. ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ನಿವೃತ್ತಿ ವಯಸ್ಸನ್ನ 62 ವರ್ಷಗಳಿಗೆ ಏರಿಸಲಾಗಿದೆ. ಇದೇ ಮಾದರಿಯನ್ನ ನಮಗೂ ಕೂಡ ಜಾರಿ ತರಬೇಕು ಅಂತ ಹೇಳುತ್ತಿದ್ದಾರೆ. ಸೊ ನೆರೆಹೊರೆಯ ರಾಜ್ಯಗಳಲ್ಲಿ ಆಲ್ರೆಡಿ ನಿವೃತ್ತಿ ವಯಸ್ಸನ್ನ ಏರಿಕೆ ಮಾಡಿರುವುದರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 62 ವರ್ಷಕ್ಕೆ ಈ ಒಂದು ಏರಿಕೆಯನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಯುವ ಜನತೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕೂಡ ಒಂದು ಪಾಯಿಂಟ್ ಆಗಿದೆ. ನಿವೃತ್ತಿ ವಯಸ್ಸನ್ನ 62ಕ್ಕೆ ಏರಿಸಿದರೆ ಮುಂದಿನ 2 ವರ್ಷಗಳ ಕಾಲ ಸರ್ಕಾರಿ ಇಲಾಖೆಗಳಲ್ಲಿ ಹೊಸ ಹುದ್ದೆಗಳು ಖಾಲಿಯಾಗುವುದಿಲ್ಲ. ಇದರಿಂದ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ಲಕ್ಷಾಂತರ ನಿರುದ್ಯೋಗಿ ಯುವಜನತೆ ಉದ್ಯೋಗ ಕನಸಿಗೆ ತಣ್ಣೀರು ಎರಚಿದಂತಾಗುತ್ತದೆ. ನಿರುದ್ಯೋಗ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುತ್ತದೆ ಎಂಬುದು ಯುವಕರ ಒಂದು ಆಕ್ರೋಶವಾಗಿದೆ. ಬಟ್ ಇನ್ನೊಂದು ಕಡೆ ಆರ್ಥಿಕ ಲೆಕ್ಕಾಚಾರವನ್ನ ಕೂಡ ನೀವು ನೋಡಿದ್ರೆ, ತಕ್ಷಣದ ಒಂದು ಲಾಭ, ಶಾರ್ಟ್ ಟರ್ಮ್ ಗೇನ್ ಅಂತ ನೀವು ನೋಡಿದ್ರೆ, ಸರ್ಕಾರಕ್ಕೆ 2 ವರ್ಷಗಳ ಕಾಲ ನಿವೃತ್ತಿ ಸೌಲಭ್ಯಗಳ DCRG ಕಮ್ಯುಟೇಷನ್ ಲೀವ್ ಎನ್ಕ್ಯಾಶ್ಮೆಂಟ್ ಬೃಹತ್ ಮೊತ್ತವನ್ನ ಪಾವತಿಸುವ ಆರ್ಥಿಕ ಹೊರೆ ಮುಂದೂಡಲ್ಪಡುತ್ತದೆ. ಇದು ಸರ್ಕಾರದ ಬೊಕ್ಕಸಕ್ಕೆ ತಾತ್ಕಾಲಿಕ ರಿಲೀಫ್ ಕೊಡಲು ನೀಡುತ್ತದೆ. ಬಟ್ 2 ವರ್ಷ ಆದ್ಮೇಲೆ ಕೂಡ ಅದು ಆ ಒಂದು ಅಮೌಂಟ್ ಅನ್ನ ಕೊಡಬೇಕಾಗುತ್ತೆ. ಈವನ್ ಆ ಒಂದು ಅಮೌಂಟ್ ಮತ್ತೆ ಜಾಸ್ತಿ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಸರ್ವಿಸ್ ಪೀರಿಯಡ್ ಜಾಸ್ತಿ ಆಗುವಂತದ್ರಿಂದ. ಅಂಡ್ ದೀರ್ಘಕಾಲಕ್ಕೆ ಹೊರೆಯಾಗುತ್ತದೆ. ಹಿರಿಯ ಅಧಿಕಾರಿಗಳಿಗೆ ನೀಡುತ್ತಿರುವ ಭಾರಿ ಮೊತ್ತದ ವೇತನ ಮುಂದುವರಿಯುತ್ತದೆ. ಇದರ ಬದಲಿಗೆ ಹೊಸಬರನ್ನ ಕಡಿಮೆ ಮೂಲ ವೇತನಕ್ಕೆ ನೇಮಿಸಿಕೊಳ್ಳುವ ಆರ್ಥಿಕ ಉಳಿತಾಯದ ಅವಕಾಶ ಸರ್ಕಾರಕ್ಕೆ ತಪ್ಪುತ್ತದೆ ಅಂತ ಕೂಡ ಹೇಳ್ತಿದ್ದಾರೆ. ಅಂದ್ರೆ ಆಲ್ರೆಡಿ ಸೇವೆಯಲ್ಲಿರೋದ್ರಿಂದ ಅವರಿಗೆ ಮತ್ತೊಂದಿಷ್ಟು ಪ್ರಮೋಷನ್ಸ್ಗಳಾಗಿ ಅವರ ಒಂದು ಬೇಸಿಕ್ ಆಲ್ರೆಡಿ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಸರ್ಕಾರಿ ನೌಕರರೇ ಒಂದು ಇನ್ಕ್ರೀಸ್ ಕೊಟ್ರೆ ಆರ್ಥಿಕ ಹೊರೆ ಆಗಲಿದೆ, ಸರ್ಕಾರಕ್ಕೆ ಒಂದು ನಷ್ಟ ಆಗಲಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಂಡ್ ಇತ್ತೀಚೆಗೆ ವೈರಲ್ ಫೇಕ್ ಸುದ್ದಿಗಳ ಬಗ್ಗೆಯೂ ಕೂಡ ಫ್ಯಾಕ್ಟ್ ಚೆಕ್ ಅನ್ನ ನಾವು ಮಾಡಬೇಕಾಗುತ್ತದೆ. ಕೆಲವೊಂದಿಷ್ಟು ಜನ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಅದರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಇದೆ ನೋಡಿ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿವೃತ್ತಿ ವಯಸ್ಸು 62ಕ್ಕೆ ಏರಿಕೆ, ಸಂಪುಟ ಅನುಮೋದನೆ ಎಂಬ ಸುಳ್ಳು ಸುದ್ದಿಗಳು ವ್ಯಾಪಕವಾಗಿ ಹರಿದಾಡುತ್ತಿವೆ. ವಾಸ್ತವವಾಗಿ ನೋಡೋದಾದ್ರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರವು ಅಧಿಕೃತವಾಗಿ ಇಂತಹ ಯಾವುದೇ ನಿರ್ಧಾರ ಅಥವಾ ಆದೇಶ ಹೊರಡಿಸಿಲ್ಲ. ಅಂಡ್ ಇದು ಕೇವಲ ನೌಕರರ ಸಂಘದ ಪ್ರಸ್ತಾಪ ಮತ್ತು ವದಂತಿಯಷ್ಟಾಗಿದೆ. ಯುವಕರು ಮತ್ತು ಉದ್ಯೋಗಾಕಾಂಕ್ಷಿಗಳು ಇಂತಹ ಆಧಾರರಹಿತ ಸುದ್ದಿಗಳಿಗೆ ಕಿವಿ ಕೊಡಬಾರದು ಎಂದು ಸ್ಪಷ್ಟಪಡಿಸಲಾಗಿದೆ. ಇದರ ಒಂದು ಸಾಧಕ ಬಾಧಕಗಳನ್ನ ಮುಂದೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಪಿಂಚಣಿಯ ಹೊರೆಯ ಮುಂದೂಡಿಕೆ. ಸರ್ಕಾರಕ್ಕೆ ತಕ್ಷಣದ ಆರ್ಥಿಕ ಬಿಕ್ಕಟ್ಟಿನಿಂದ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ, ಬಟ್ ಮುಂದೆ ಆದ್ರೂ ಕೂಡ ಈ ಒಂದು ಹೊರೆ ಬಂದೇ ಬರುವಂತದ್ದು. ಆಡಳಿತ ಯಂತ್ರಕ್ಕೆ ಸ್ಥಿರತೆ ಸಿಗಲಿದೆ ಅಂತ ಹೇಳ್ತಿದ್ದಾರೆ. ಹಿರಿಯ ಅಧಿಕಾರಿಗಳ ಸುದೀರ್ಘ ಸೇವೆ ಲಭ್ಯವಾಗಿರುವುದರಿಂದ ಪ್ರಮುಖ ಯೋಜನೆಗಳ ಅನುಷ್ಠಾನದಲ್ಲಿ ನಿರಂತರತೆ ಇರುತ್ತದೆ ಅಂತ ಕೂಡ 2ನೇ ಪಾಯಿಂಟ್ ಹೇಳ್ತಾರೆ. ಇದಾದ್ಮೇಲೆ ವೈದ್ಯಕೀಯ ವಲಯಕ್ಕೆ ಲಾಭ. ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ನುರಿತ ವೈದ್ಯರು ಮತ್ತು ಪ್ರಾಧ್ಯಾಪಕರ ಕೊರತೆ ನೀಗಿಸಲು ಇದು ಬಹಳ ಸಹಕಾರಿಯಾಗಲಿದೆ ಅಂತ
ಅಂತ. ಅಂಡ್ ಮೂರನೇದು ಕುಟುಂಬದ ಆರ್ಥಿಕ ಭದ್ರತೆ. ನೌಕರರಿಗೆ ಮತ್ತಷ್ಟು ಆರ್ಥಿಕ ಭದ್ರತೆ ಸಿಗಲಿದ್ದು ಮಕ್ಕಳ ಉನ್ನತ ಶಿಕ್ಷಣ ಅಥವಾ ಮದುವೆ ವೆಚ್ಚ ಭರಿಸಲು ಅನುಕೂಲ ಆಗಲಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಇತರ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅಂತ ನೀವು ನೋಡಿದ್ರೆ, ರಾಜ್ಯ ಸರ್ಕಾರ ಪ್ರಸ್ತುತ ನಿವೃತ್ತಿ ವಯಸ್ಸು ಇತ್ತೀಚಿನ ಬದಲಾವಣೆ ಯಾವ ರೀತಿಯಾಗಿದೆ ಅಂತ ನೋಡಿ. ಮೊಟ್ಟ ಮೊದಲನೇದಾಗಿ ಆಂಧ್ರ ಪ್ರದೇಶ ಪ್ರಸ್ತುತ ನಿವೃತ್ತಿ ವಯಸ್ಸು 62 ವರ್ಷ. ಇತ್ತೀಚೆಗೆ 60ರಿಂದ 62 ವರ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಇದನ್ನು ಜಾರಿ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಅವರು 60ರಿಂದ 62ಕ್ಕೆ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಇದಾದ ಮೇಲೆ ಮಧ್ಯಪ್ರದೇಶದಲ್ಲಿಯೂ ಕೂಡ 62 ವರ್ಷಗಳಿದೆ. ಚುನಾವಣೆಗೂ ಮುನ್ನ ಏರಿಕೆ ಮಾಡಲಾಗಿತ್ತು. ತೆಲಂಗಾಣದಲ್ಲಿ 61 ವರ್ಷಗಳು ಮಾಡಲಾಗಿದೆ. 61 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರ 60 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಯಾವುದೇ ಬದಲಾವಣೆ ಇಲ್ಲ. ಕರ್ನಾಟಕದಲ್ಲಿ ಸದ್ಯದಲ್ಲಿ 60 ವರ್ಷ ಇದೆ. ಇನ್ನೂ ಕೂಡ ಬದಲಾವಣೆ ಮಾಡಿಲ್ಲ. ಬಟ್ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು ಇದನ್ನ ಚೇಂಜ್ ಮಾಡಿ 62 ವರ್ಷಕ್ಕೆ ಬದಲಾವಣೆ ಮಾಡಬೇಕು ಅಂತ. ಆದರೆ ಇದಕ್ಕೆ ಇನ್ನೂ ಕೂಡ ಆರ್ಥಿಕವಾಗಿ ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಸರ್ಕಾರದ ಕಡೆಯಿಂದ ಸಿಗಬೇಕಾಗಿರುವಂಥದ್ದು ಬಾಕಿ ಇದೆ. ಸರ್ಕಾರದ ಪ್ರಸ್ತುತ ನಿಲುವು ಏನಿದೆ ಅಂದರೆ, ಯುವಜನತೆಯ ಉದ್ಯೋಗಾಕಾಂಕ್ಷೆಗಳನ್ನು ಕಸಿದುಕೊಳ್ಳುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ. ಪ್ರಸ್ತುತ ರಾಜ್ಯದಲ್ಲಿ ನಿವೃತ್ತಿ ವಯಸ್ಸು 60 ವರ್ಷಗಳೇ ಮುಂದುವರಿಯಲಿದೆ ಅಂತ ಆರ್ಥಿಕ ಇಲಾಖೆ ಹಾಗೂ ಸರ್ಕಾರದ ಒಂದು ಸ್ಪಷ್ಟನೆ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನು ಕೂಡ ಇಲ್ಲಿ ಕಮೆಂಟಲ್ಲಿ ತಿಳಿಸಿ. ಏನಕ್ಕಂದ್ರೆ ನಿವೃತ್ತಿ ವಯಸ್ಸು 62ಕ್ಕೆ ಹೆಚ್ಚಿಸುವುದು ಸರಿಯಾ ಅಥವಾ ತಪ್ಪು, ನಿಮ್ಮ ಒಂದು ಕಲ್ಪನೆ ಏನಿದೆ? ಸೊ ಬೇಸಿಕಲಿ ಒಂದು ಕಡೆ ಸರ್ಕಾರಕ್ಕೆ ಒಂದು ಆರ್ಥಿಕ ಹೊರೆ ಕೂಡ ಆಗುತ್ತೆ ಆ್ಯಂಡ್ ಯುವ ಜನತೆಗೆ ಕೂಡ ಇದರಿಂದ ತೊಂದರೆ ಆಗುತ್ತೆ. ಇನ್ನೊಂದು ಕಡೆ ಸರ್ಕಾರಿ ನೌಕರರು ಹೇಳುವಂಥದ್ದು, ಒಂದು ಸರ್ಕಾರಿ ನೌಕರರು ಇನ್ನೂ ಕೂಡ ಫಿಟ್ ಆಗಿದ್ದಾರೆ. 72 ವರ್ಷದವರೆಗೆ ಒಂದು ಸರಾಸರಿ ವಯಸ್ಸು ಇರೋದ್ರಿಂದ ಇನ್ನೂ 2 ವರ್ಷ ಅಧಿಕೃತವಾಗಿ ಹೆಚ್ಚಳ ಮಾಡಬೇಕು. ಆಲ್ರೆಡಿ ಪಕ್ಕದ ರಾಜ್ಯಗಳಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಆ ಒಂದು ನೌಕರರದು ಕೂಡ ಇಲ್ಲಿ ಇರುವಂಥದ್ದು. ಬಟ್ ಎರಡೂ ಕಡೆ ನೀವು ಕಂಪೇರ್ ಮಾಡಿದಾಗ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.